ಹೇ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫ್ಯಾಮ್. ಸೊ ಇವತ್ತಿನ ವಿಡಿಯೋಲಿ ಈ ಒಂದು ಬ್ಯೂಟಿಫುಲ್ ಆಗಿರೋ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಒಂದು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಹಾಗೆ ಅಮೆಝಾನಲ್ಲಿ 6th to 11th ತನಕ ಅಂದರೆ ಇವತ್ತೇ ಲಾಸ್ಟ್ ಡೇಟ್ ಸೇಲ್ ನಡೀತಾ ಇದೆ. ಗ್ರೇಟ್ ಫ್ರೀಡಮ್ ಫೆಸ್ಟಿವಲ್ ಸೇಲ್ ನಡೀತಾ ಇದೆ. ಸೊ ಇವತ್ತಿನ ವಿಡಿಯೋಲಿ ತೋರಿಸುವಂತಹ ಯಾವ್ದಾದ್ರು ಮೇಕಪ್ ಪ್ರಾಡಕ್ಟ್ಸ್ ಅಥವಾ ಈ ಔಟ್ಫಿಟ್ ನಿಮ್ಗೆ ಇಷ್ಟ ಆದರೆ ಈ ಸೇಲ್ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. ಸೊ ಒಳ್ಳೆ ಆಫರ್ಸ್ ಇರುತ್ತೆ. 50 to 80% ತನಕ ಆಫರ್ ಇರುತ್ತೆ. 1500 ಪ್ಲಸ್ ಬ್ರಾಂಚ್ ಮೇಲೆ ಇರುತ್ತೆ. ಸೊ ಇವತ್ತಿನ ವಿಡಿಯೋಲಿ ತೋರಿಸ್ತಾ ಇರೋ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಮೈ ಹೋಲ್ ಸ್ಟೋರ್ ಲಿಂಕ್ ಕೂಡ ಇರುತ್ತೆ. ಸೊ ಯಾವ್ದಾದ್ರು ಪ್ರಾಡಕ್ಟ್ ಬೇಕಿದ್ರೆ ಒಂದೇ ಸರ್ಚ್ ಮಾಡೋದಕ್ಕಿಂತ ಅಥವಾ ಒಂದೇ ಲಿಂಕ್ ಓಪನ್ ಮಾಡೋದಕ್ಕಿಂತ ಮೈ ಹೋಲ್ ಸ್ಟೋರ್ ಲಿಂಕ್ನ ಓಪನ್ ಮಾಡಿದ್ರೆ ನಿಮ್ಗೆ ಎಲ್ಲ ಲಿಂಕ್ಸ್ ಕೂಡ ಒಂದೇ ಕಡೆ ಸಿಗುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರ ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಫಸ್ಟ್ ಬಂದು ಫೌಂಡೇಶನ್ಗೆ ಲ್ಯಾಕ್ಮೇದು ಅಲ್ಟಿಮೇಟ್ ಗ್ಲಾಮ್ ಫೌಂಡೇಶನ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಫೌಂಡೇಶನ್ ಏನಂದ್ರೆ ಮುಂಚೆ ನನ್ನ ಹತ್ರ ಇತ್ತು ಅಂಡ್ ಇದು ಒಂದು ಬಂದು ಸೆಕೆಂಡ್ ಒನ್ ಪ್ಯಾಕೇಜಿಂಗ್. ಜಸ್ಟ್ ಏನಂದ್ರೆ ಪ್ಯಾಕೇಜಿಂಗ್ ಅಷ್ಟೇ ಚೇಂಜ್ ಮಾಡಿದ್ದಾರೆ. ಮುಂಚೆ ಈ ತರ ಕಾಣಿಸ್ತಾ ಇರಲಿಲ್ಲ, ಒಳಗಡೆ ಇರೋ ಪ್ರಾಡಕ್ಟ್ ಸೇಮ್ ಅದನ್ನೇ ಇರೋದು, ಪ್ಯಾಕೇಜಿಂಗ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೊ ಈ ಫೌಂಡೇಶನ್ ನಂಗೆ ತುಂಬಾನೇ ಇಷ್ಟ ಆಗ್ತಿತ್ತು ಅಂಡ್ ಅದು ಖಾಲಿ ಆಗಿದೆ ಅಂತ ಮತ್ತೆ ಇದನ್ನ ರೀಪರ್ಚೇಸ್ ಮಾಡಿದೆ. ನಿಮಗೆ ಅಫೋರ್ಡಬಲ್ ರೇಂಜಲ್ಲಿ ಒಂದು ಫುಲ್ ಕವರೇಜ್ ಫೌಂಡೇಶನ್ ಬೇಕು, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಪ್ಲಸ್ ಒಳ್ಳೆ ಕವರೇಜ್ ಕೊಡಬೇಕು, ಅಷ್ಟು ಮೇಕಪ್ ಮಾಡಿರೋ ಥರ ಕಾಣಿಸ್ಬೋದು ಬಟ್ ಫ್ಲಾಲೆಸ್ ಫಿನಿಶ್ ಕೊಡಬೇಕು ಅಂತ ಅನ್ನೋ ಹಾಗಿದ್ರೆ ಈ ಒಂದು ಫೌಂಡೇಶನ್ನ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು. ಇದು ಬಂದು ನನ್ನ ಆಲ್ ಟೈಮ್ ಫೇವ್ರೆಟ್ ಫೌಂಡೇಶನ್. ಸೊ ನಾನಿವಾಗ ಫೌಂಡೇಶನ್ನ ಯೂಸ್ ಮಾಡಿದ್ದಾಗಿದೆ. ನಾನು ಯೂಸ್ ಮಾಡಬೇಕಾದ್ರೇ ತೋರಿಸಿದೆ ಎಷ್ಟು ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಅಂತ. ಆ್ಯಂಡ್ ಒಂದು ಫ್ಲಾಲೆಸ್ ಫಿನಿಶ್ ಕೊಡುತ್ತೆ. ಇದು ಫುಲ್ ಕವರೇಜ್ ಕೂಡ ಕೊಡುತ್ತೆ, ಮತ್ತೆ ಇನ್ನೊಂದ್ಸಲ ಅಪ್ಲೈ ಮಾಡಿದ್ರೆ ಬಿಲ್ಡಬಲ್ ಕವರೇಜ್. ಇದು ನಾನು ಅಷ್ಟು ಯೂಸ್ ಮಾಡಿಲ್ಲ, ನಂಗೆ ನ್ಯಾಚುರಲ್ ಫಿನಿಶೇ ಇಷ್ಟ ಆಗೋದು. ಸ್ವಲ್ಪ ಫ್ಲಾಲೆಸ್ ಆಗಿ ಕಾಣಿಸಿದ್ರೆ ಸಾಕು ಅಂತ. ಸೊ ಇವಾಗ ಫೌಂಡೇಶನ್ ಯೂಸ್ ಮಾಡಿದ್ದಾಗಿದೆ. ಬಜೆಟ್ ಫ್ರೆಂಡ್ಲಿ ಫೌಂಡೇಶನ್ ಬೇಕು ಅಂತಂದರೆ ಡೆಫಿನೆಟ್ಲಿ ಅದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಬಂದು ಕನ್ಸೀಲರ್ಗೆ ನಾನು ಇಲ್ಲಿ ಹೊಸ ಕನ್ಸೀಲರ್ನ ಟ್ರೈ ಮಾಡ್ತಾ ಇದ್ದೀನಿ. ಅದು ಬಂದು ಲ್ಯಾಕ್ಮೇದು ಈ ಕನ್ಸೀಲರ್. ಸೊ ಇದರಲ್ಲಿ ನನ್ನ ಶೇಡ್ ಬಂದು 24 ಬೇಜ್ ಅಂತ. ಏನಂದರೆ ಇದು ಹೊಸ ಕನ್ಸೀಲರೇ ಹೌದು, ಬಟ್ ನಾನು ಇದುವರೆಗೂ ಯೂಸ್ ಮಾಡಿಲ್ಲ ಅಂತ ಅಲ್ಲ. ಇದನ್ನು ತರಿಸಿದ ತಕ್ಷಣ ಒಂದು 2-3 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಲೈಕ್ ನಿಮಗೆ ಹೇಳಬೇಕು ಯಾವ ಥರ ಇದೆ ಅನ್ನೋ ರೀಸನ್ಗೆ. ಆ್ಯಂಡ್ ಯೂಸ್ ಮಾಡಿದೆ, ಒಳ್ಳೆ ಕವರೇಜ್ ಕೊಡುತ್ತೆ, ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ನನಗೆ ಸ್ವಿಸ್ ಬ್ಯೂಟಿ ಕನ್ಸೀಲರ್ ಆದಮೇಲೆ ತುಂಬ ಇಷ್ಟ ಆಗಿದ್ದ ಕನ್ಸೀಲರ್ ಬಂದು ಇದೆ. ನೀವು ಅದರ್ ಸ್ವಿಸ್ ಬ್ಯೂಟಿ ಆದರೂ ಪರ್ಚೇಸ್ ಮಾಡ್ಬೋದು ಅಥವಾ ಈ ಕನ್ಸೀಲರ್ನ ಆದರೂ ಪರ್ಚೇಸ್ ಮಾಡ್ಬೋದು. ಇದು ಕೂಡ ತುಂಬ ಒಳ್ಳೆ ಕವರೇಜ್ ಕೊಡುತ್ತೆ, ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ 250 ರುಪೀಸ್ ಒಳಗಡೆನೇ ಸಿಗುತ್ತೆ. ಸೊ ನಾನಿವಾಗ ಕನ್ಸೀಲರ್ನ ಯೂಸ್ ಮಾಡಿದಾಗಿದೆ. ಐ ಹೋಪ್ ಕಾಣಿಸ್ತು ಅಂತ ಅನ್ಕೋತೀನಿ. ಒಂದು 2-3 ಟೈಮ್ಸ್ ಹಿಂಗೆ ಬ್ರಷ್ ತೊಗೊಂಡು ಸ್ವೈಪ್ ಮಾಡಿಬಿಟ್ರೆ ಮುಗ್ದೋಯ್ತು, ಅಷ್ಟಕ್ಕೆ ಬ್ಲೆಂಡ್ ಆಗುತ್ತೆ. ನಂಗೆ ಇದೇ ಕ್ವಾಲಿಟಿ ತುಂಬ ಇಷ್ಟ ಆಗಿದ್ದು. ತುಂಬ ಜನಕ್ಕೆ ಬ್ಲೆಂಡ್ ಮಾಡೋದೇ ಒಂದು ದೊಡ್ಡ ಕಷ್ಟ ಅಂತ ಅನ್ಸುತ್ತೆ. ಸೊ ಆ ಥರ ತುಂಬ ಕನ್ಸೀಲರ್ ಜೊತೆಗೆ ಬ್ಲೆಂಡ್ ಆಗಲ್ಲ, ಆ ಥರ ಏನಾದರೂ ಪ್ರಾಬ್ಲಮ್ ಇರೋರು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಇನ್ನೂ ನನ್ನ ಡಾರ್ಕ್ ಸರ್ಕಲ್ಸ್ ಕಾಣಿಸ್ತಿರಬಹುದು. ದಟ್ಸ್ ಬಿಕಾಸ್ ನಾನು ತುಂಬ ಜಾಸ್ತಿ ಯೂಸ್ ಮಾಡಿಲ್ಲ, ಹಾಗಾಗಿ ನಿಮಗೆ ಬೇಕು ಅಂತಾನೆ ನೀವು ಇನ್ನೂ ಯೂಸ್ ಮಾಡಿ. ಸ್ಟೆಪ್ ಬಂದು ಬ್ಲಷ್ಗೆ ನನ್ನ ಹತ್ರ ಇಲ್ಲಿ ಒಂದು ಹೊಸ ಪ್ಯಾಲೆಟ್ ಇದೆ. ಅದು ಬಂದು ಮಾರ್ಚ್ದು ಈ ಫ್ಯಾಂಟಸಿ ಫೇಸ್ ಪ್ಯಾಲೆಟ್ ಅಂತ. ಇದರಲ್ಲಿ ಟೋಟಲ್ ಆಗಿ 3 ಶೇಡ್ಸ್ ಇತ್ತು. ನನಗೆ ತುಂಬ ಬ್ರೈಟ್ ಅನಿಸಿದ್ದು ಈ ಶೇಡ್ಸ್, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ನಿಮ್ಗೆ ಇಷ್ಟು ಬ್ರೈಟ್ ಶೇಡ್ಸ್ ಇಷ್ಟ ಆಗಲ್ಲ ಅಂದರೆ ಒಂಥರ ನ್ಯೂಟ್ರಲ್ ಶೇಡ್ಸ್ ಈ ಥರ ಎಲ್ಲ ಇದೆ, ಅದನ್ನು ಪರ್ಚೇಸ್ ಮಾಡ್ಬೋದು. ಇದು ಐ ಥಿಂಕ್ ವರ್ತ್ ಅಂತ ಅನ್ನಿಸ್ತು. ಸೊ ನಿಮಗೆ ಒಂದೇ ಪ್ಯಾಲೆಟಲ್ಲಿ ಎಲ್ಲ ಶೇಡ್ಸ್ ಬೇಕು, ಅದು ಕೂಡ ಒಂದು 350 ರುಪೀಸ್ ಒಳಗಡೆ ಬೇಕು ಅಂತ ಅನ್ನೋ ಹಾಗಿದೆ, ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು. ನೀವು ಸಿಂಗಲ್ ಆಗಿ ಇದೆಲ್ಲದನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ 1500 ಆಗುತ್ತೆ ಎಲ್ಲ ಸೇರಿಸಿ. ಸೊ ನಿಮಗೆ ಇಷ್ಟು ಶೇಡ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಕೂತ್ರೆ ಡಿಫ್ರೆಂಟ್ ಶೇಡ್ಸ್ ಒಂದು 3000 ಆಗುತ್ತೆ ಅಂತ ಅನ್ಸುತ್ತೆ. ಸೊ ಈ ಪ್ಯಾಲೆಟಲ್ಲಿ ಡಿಫ್ರೆಂಟ್ ಶೇಡ್ಸ್ ಇರೋದ್ರಿಂದ ನೀವು ಒಂದೊಂದು ಸರ್ತಿ ಒಂದೊಂದು ಶೇಡ್ನ ಯೂಸ್ ಮಾಡ್ಬೋದು. ಹೈಲೈಟರ್ ಆಗಲಿ, ಕಾಂಟೋರ್ ಆಗಲಿ, ಬ್ಲಷ್ ಆಗಲಿ. ಸೊ ಈ ಥರ ತುಂಬ ಮೇಕಪ್ ಮಾಡೋಕ್ಕೆ ಇಷ್ಟಪಡಲ್ಲ ಅನ್ನೋರಿಗೆ ಈ ಥರದ್ದು ಒಂದು ಪ್ಯಾಲೆಟ್ ಇದ್ದರೆ ಸಾಕು. ಸೊ ಹೋಗಿ ಚೆಕ್ ಮಾಡ್ಬೋದು. ಬ್ಲಷ್ ಬಂದು ಐ ಹೋಪ್ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದರಲ್ಲಿ ಲೈಟ್ ಶೇಡ್ಸ್ ಕೂಡ ಇದೆ, ಡಾರ್ಕ್ ಶೇಡ್ಸ್ ಕೂಡ ಇದೆ, ತುಂಬ ನ್ಯೂಡ್ ಶೇಡ್ಸ್ ಕೂಡ ಇದೆ. ನೀವು ಅದನ್ನು ಬೇಕಿದ್ರು ಟ್ರೈ ಮಾಡ್ಬೋದು. ಆ್ಯಂಡ್ ಇದೇ ಪ್ಯಾಲೆಟಲ್ಲಿ ಲೈಟ್ ಶೇಡ್ಸ್ ಕೂಡ ಇದೆ. ನಿಮಗೆ ಈ 2 ಡಾರ್ಕ್ ಶೇಡ್ಸ್ ಇಷ್ಟ ಆಗಲ್ಲ ಅಂತ ಅಂದರೆ ಮಿಡಲಲ್ಲಿರೋ ಲೈಟ್ ಶೇಡ್ಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಸೊ ಹೊರಗಡೆ ಡಿಸ್ಟರ್ಬೆನ್ಸ್ ತುಂಬ ಇದೆ, ಹಾಗಾಗಿ ಗ್ಯಾಪ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ಸೊ ಓಕೆ, ನಿಮಗೆ ಈ ಥರದ್ದು ಬ್ರೈಟ್ ಶೇಡ್ಸೇ ಇಷ್ಟ ಆಗಲ್ಲ ಅಂತ ಅನ್ನೋ ಹಾಗಿದ್ರೆ ಈ ಪ್ಯಾಲೆಟಲ್ಲಿ ಬೇರೆ ಶೇಡ್ಸ್ ಬರುತ್ತೆ, ನ್ಯೂಡ್ ಶೇಡ್ಸ್ ಇದೆ, ಅದನ್ನು ಹೋಗಿ ಟ್ರೈ ಮಾಡ್ಬೋದು. ಸೊ ಈಗ ಹೈಲೈಟರ್ಗೆ ಈ ಒಂದು ಶಾಂಪೇನ್ ಶೇಡ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ ಫೇಸ್ ಮೇಕಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಹೈಲೈಟರ್ ಬಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈವ್ನಿಂಗ್
ಮೀಟಿಂಗ್ ಫಂಕ್ಷನ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೋಲ್ ಫೇಸ್ ಒಂಥರ ನ್ಯಾಚುರಲ್ ಆಗಿ ಶೈನ್ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಐಶೇಡೋಗೆ ನಾನು ಇಲ್ಲಿ ಮಾರ್ಸ್ದು ಹೊಸ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ಯಾಲೆಟ್ನ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡೆ. ಸೊ ಫೈನಿಂಗ್ನಲ್ಲಿ ಹಿಯರ್ ಇಟ್ ಈಸ್. ಇದರಲ್ಲಿರೋ ಶೇಡ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಒಂದೇ ಪ್ಯಾಲೆಟಲ್ಲಿ ಎಲ್ಲ ಶೇಡ್ಸ್ ಇರೋವಂಥದ್ದು ಬೇಕು ಅನ್ನೋ ಹಾಗಿದೆ ಇದನ್ನು ಟ್ರೈ ಮಾಡ್ಬೋದು. ಬಿಕಾಸ್ ಶಿಮ್ಮರ್ ಇದೆ, ಮ್ಯಾಟ್ ಶೇಡ್ಸ್ ಇದೆ, ಗ್ಲಿಟರ್ ಇದೆ, ಆರೆಂಜ್, ಪಿಂಕ್, ಗ್ರೀನ್, ಬ್ಲೂ, ಪರ್ಪಲ್. ಸೊ ಈ ಥರ ತುಂಬ ಶೇಡ್ಸ್ ಇದೆ. ಒಂದೇ ಪ್ಯಾಲೆಟಲ್ಲಿ ಎಲ್ಲ ಶೇಡ್ಸ್ ಬೇಕು, ಸ್ಪೆಷಲಿ ಬ್ರೈಟ್ ಶೇಡ್ಸ್ ಬೇಕು ಅನ್ನೋ ಹಾಗಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಅಥವಾ ನ್ಯೂಡ್ ಶೇಡ್ಸ್ ಇಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ಇದರಲ್ಲೇ ಇನ್ನೂ ಬೇರೆ ಪ್ಯಾಲೆಟ್ಸ್ ಇದೆ, ಅದನ್ನು ಹೋಗಿ ಟ್ರೈ ಮಾಡ್ಬೋದು. ನನ್ನ ಹತ್ರ ನ್ಯೂಡ್ ಪ್ಯಾಲೆಟ್ಸ್ ತುಂಬ ಇದೆ, ನನಗೆ ಬ್ರೈಟ್ ಶೇಡ್ಸ್ ಬೇಕಾಗಿತ್ತು, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಆಲ್ಸೋ ಇದರಲ್ಲಿ ನಾನು ಪರ್ಪಲ್ ಯೂಸ್ ಮಾಡಿದ್ದೀನಿ, ಗ್ರೀನ್ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಶೇಡ್ಸ್ ಬಂದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ತುಂಬಾ ಪಿಗ್ಮೆಂಟೆಡ್ ಆಗಿದೆ, ತುಂಬ ಡಾರ್ಕ್ ಆಗಿ ತುಂಬ ನೀಟಾಗಿ ಕಾಣಿಸುತ್ತೆ. ತುಂಬ ಪಿಗ್ಮೆಂಟೆಡ್ ಆಗಿದೆ, ತುಂಬ ಬೇಗ ಬ್ಲೆಂಡ್ ಆಗುತ್ತೆ. ಕೆಲವೊಂದು ಶೇಡ್ಸ್ ಎಷ್ಟೇ ಅಪ್ಲೈ ಮಾಡಿದ್ರು ಸ್ಕಿನ್ ಮೇಲೆ ಕರೆಕ್ಟಾಗಿ ಕಾಣಿಸೋದಿಲ್ಲ. ಇದು ಆ ಥರ ಇಲ್ಲ, ತುಂಬ ಕ್ವಿಕ್ಕಾಗಿ ಬ್ಲೆಂಡ್ ಆಗೋದ್ರ ಜೊತೆಗೇ ತುಂಬ ಪಿಗ್ಮೆಂಟೆಡ್ ಆಗಿದೆ. ಸೊ ಆಲ್ ಇನ್ ಒನ್ ಕಲರ್ಸ್ ಬೇಕು ಅಂತ ಅನ್ನೋ ಹಾಗಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಸೊ ಇದನ್ನು ನಾನು ಅರೌಂಡ್ 280 ರುಪೀಸ್ ಒಳಗಡೆನೆ ತೊಗೊಂಡಿದ್ದು. ಸೊ ನನಗೆ ಇದು ವರ್ತ್ ಅಂತ ಅನ್ನಿಸ್ತು. ಸೊ ಇವತ್ತು ಇದರಲ್ಲಿ ನಾನು ನನ್ನ ಡ್ರೆಸ್ ಬಂದು ಲ್ಯಾವೆಂಡರ್ ಆಗಿರೋದ್ರಿಂದ ನಾನು ಸೇಮ್ ಅದೇ ಶೇಡ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಈ ಪಿಂಕ್ ಶೇಡ್ನ ಯೂಸ್ ಮಾಡ್ತೀನಿ ಆ್ಯಸ್ ಅ ಟ್ರಾನ್ಸಿಷನ್ ಶೇಡ್ ಆಗಿ. ಆಮೇಲೆ ಐಲಿಡ್ ಮೇಲೆ ಈ ಒಂದು ಲ್ಯಾವೆಂಡರ್ ಶೇಡ್ನ ಯೂಸ್ ಮಾಡ್ತೀನಿ. ಲಾಸ್ಟಲ್ಲಿ ಗ್ಲಿಟರ್ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಈ ಒಂದು ಪಿಂಕ್ ಶೇಡಿಂದ ಸ್ಟಾರ್ಟ್ ಮಾಡೋಣ. ಐ ಮೇಕಪ್ ಇವಾಗ ಕಂಪ್ಲೀಟ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ. ಇವಾಗ ಐಲೈನರ್ನ ಯೂಸ್ ಮಾಡೋಣ. ಅದಕ್ಕೆ ನಾನು ಇಲ್ಲಿ ಒಂದು ಹೊಸ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಂದು ಮಾರ್ಸ್ದು ಇಂಕ್ ಬ್ಲ್ಯಾಕ್ ಲಿಕ್ವಿಡ್ ಐಲೈನರ್ ಪೆನ್ ಅಂತ. ಇದನ್ನು ನಾನು ಅರೌಂಡ್ 230 ರುಪೀಸ್ಗೇನೋ ಪರ್ಚೇಸ್ ಮಾಡಿದ್ದು, ಹೊಸದಾಗಿ ಟ್ರೈ ಮಾಡೋಣ ಅಂತ. ಮಾರ್ಕ್ಸ್ದು ನ್ಯೂ ಲಾಂಚ್, ಬಟ್ ರಿವ್ಯೂ ಚೆನ್ನಾಗಿತ್ತು, ಹಾಗಾಗಿ ಪರ್ಚೇಸ್ ಮಾಡಿದೆ. ಸೊ ಇದು ಬಂದು ಜೆಟ್ ಬ್ಲ್ಯಾಕ್, ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ನನಗೆ ಬೇರೆ ಐಲೈನರ್ಸಿಂದ ಐಲೈನರ್ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಿಕಾಸ್ ನನಗೆ ವಿಂಗ್ ಐಲೈನರ್ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟವಾದ ಕೆಲಸ ಮೇಕಪ್ಪಲ್ಲಿ. ಹಾಗಾಗಿ ಈ ಥರದ ಸ್ಕೆಚ್ ಐಲೈನರ್ನ ತೊಗೊಂಡ್ರೆ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಅಂತ ತೊಗೊಂಡ್ರೆ. ಟಿಪ್ ಬಂದು ತುಂಬಾ ಪ್ರಿಸೈಸ್ ಆಗಿದೆ. ಸೊ ಇವಾಗ ಐಲೈನರ್ ಯೂಸ್ ಮಾಡಿದ್ದಾಗಿದೆ. ಆ್ಯಕ್ಚುಲಿ ಸ್ವಲ್ಪ ಮೆಸಪ್ ಆಯಿತು. ನಾನು ತುಂಬ ಥಿನ್ನಾಗಿ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದು ತುಂಬ ಥಿಕ್ಕಾಗೋಯ್ತು. ನಂಗೆ ಐಲೈನರ್ ಜೊತೆಗೆ ಯಾವಾಗಲೂ ಇದೊಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಓಕೆ, ಅದಿರಲಿ. ಅಪಾರ್ಟ್ ಫ್ರಮ್ ದ್ಯಾಟ್, ಇವತ್ತು ಮಸ್ಕರಾಗೆ ಹೊಸ ಮಸ್ಕರನ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಂದು ಮೆಬಿಲಿನ್ ಹೈಪರ್ಕರ್ಲ್ ನ್ಯೂಯಾರ್ಕ್ ಮಸ್ಕರ. ಇದು ಹೊಸದು ಅಷ್ಟೇ, ಬಟ್ ನಾನಿದು ಐ ಥಿಂಕ್ ನನ್ನ ಥರ್ಡ್ ಪರ್ಚೇಸ್ ಅಂತ ಅನ್ಸುತ್ತೆ. ಈ ಮುಂಚೆ ಈ ಮಸ್ಕರನ 2 ಖಾಲಿ ಮಾಡಿದ್ದೀನಿ. ನನಗೆ ಫಸ್ಟ್ ಮಸ್ಕರ ಅಲ್ಲಿ ಯಾವುದಾದ್ರೂ ಇಷ್ಟ ಆಗುತ್ತೆ ಅಂತ ಬಂದರೆ ಅದು ಇದೆ. ನನಗೆ ತುಂಬ ತಿಕ್ಕಾಗಿ ಅಪ್ಲೈ ಆಗುತ್ತಲ್ಲ, ಆ ಥರದ ಮಸ್ಕರಸ್ ಇಷ್ಟ ಆಗಲ್ಲ. ನಂಗೆ ತುಂಬ ಒಂಥರ ಒಂದಕ್ಕೊಂದು ಅಂಟ್ಕೊಳ್ಳೋದು, ತುಂಬ ತಿಕ್ಕಾಗಿ ಕಾಣಿಸೋದು ಇಷ್ಟ ಆಗಲ್ಲ. ಎಲ್ಲ ಬಿಡಿ ಆಗಿರಬೇಕು, ಆ ಥರ ಇಷ್ಟ ಆಗುತ್ತೆ. ಇದು ಆ ಥರ ಲುಕ್ ಕೊಡುತ್ತೆ, ಆ್ಯಂಡ್ ವಾಲ್ಯೂಮ್ ಕೂಡ ಕೊಡುತ್ತೆ, ಲೆಂತ್ನಿಂಗ್ ಕೂಡ ಮಾಡುತ್ತೆ. ಹಾಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಫೇವ್ರೆಟ್ ಮಸ್ಕರ, ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ. ನೀವು ಇದುವರೆಗೂ ಯಾವುದು ಮಸ್ಕರ ಯೂಸ್ ಮಾಡಿಲ್ಲ ಅನ್ನೋ ಹಾಗಿದ್ರೆ ಇದನ್ನು ಡೆಫಿನೆಟಾಗಿ ಟ್ರೈ ಮಾಡಿ. ನಾನಿವಾಗ ಮಸ್ಕರನ ಯೂಸ್ ಮಾಡಿದ್ದಾಗಿದೆ. ನಿಮಗೆ ಕ್ಯಾಮ್ರಲ್ಲಿ ಅದು ಆಬ್ವಿಯಸ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಮಸ್ಕರ ಹಚ್ಚಿರೋದು, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ನ್ಯಾಚುರಲಾಗಿ ಕಾಣಿಸೋ ಮಸ್ಕರ ಯೂಸ್ ಮಾಡಬೇಕು ಅಂತಂದರೆ ಡೆಫಿನೆಟಾಗಿ ಇದನ್ನು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಲಿಪ್ ಲೈನರ್ಗೆ ನಾನು ಇಲ್ಲಿ ಸ್ವಿಸ್ ಬ್ಯೂಟಿದು ಈ ಹೊಸ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆ ನನ್ನ ಹತ್ರ 3 ಶೇಡ್ಸ್ ಇದೆ. ನಂಗೆ ಅದು ತುಂಬ ಇಷ್ಟ ಆಗಿದ್ದರಿಂದ ಮತ್ತೆ ಇನ್ನೊಂದು ಪರ್ಚೇಸ್ ಮಾಡಿದೆ. ಇದು ತುಂಬ ಪಿಗ್ಮೆಂಟೆಡ್ ಆಗಿದೆ, ಕಲರ್ಸ್ ತುಂಬಾ ಚೆನ್ನಾಗಿದೆ, ಆ್ಯಂಡ್ ತುಂಬ ಶೇಡ್ಸ್ ಅವೈಲೇಬಲ್ ಇದೆ. ಪ್ಲಸ್ ತುಂಬ ಡಾರ್ಕ್ ಆಗಿ ಪಿಗ್ಮೆಂಟೆಡ್ ಆಗಿ ಕಾಣಿಸುತ್ತೆ. ಸೊ ನೀವು ಇದನ್ನು ಬರೀ ಲಿಪ್ ಲೈನರ್ ಆಗಿ ಅಷ್ಟೇ ಅಲ್ಲ, ಹೋಲ್ ಲಿಪ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡಿ. ಇವಾಗ ಈ ಒಂದು ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಒಂಥರ ಪಿಂಕ್ ಆಗಿ ಪರ್ಪಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ಡ್ರೆಸ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಜನಸ್ಯ ಅಂತ ಅನ್ನೋ ಒಂದು ಬ್ರ್ಯಾಂಡಿಂದ ನಾನು ಪರ್ಚೇಸ್ ಮಾಡಿದ್ದು. ಒಂಥರ ಎಲಿಗೆಂಟಾಗಿ, ಸಿಂಪಲ್ಲಾಗಿ, ಕ್ಲಾಸಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆರ್ಗ್ಯಾನ್ಸಾ ದುಪ್ಪಟ್ಟ ಇದೆ. ಸೊ ದುಪ್ಪಟ್ಟ ತುಂಬ ಈ ಥರದ್ದು ಒಂದು ಗೋಲ್ಡನ್
ಸಿಲ್ವರ್ ಡಿಸೈನ್ ಇದೆ. ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ಸಿಂಪಲ್ ಆಗಿ ಕ್ಲಾಸಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆ ಈ ಥರದ ಸಿಂಪಲ್ ಕುರ್ತೀಸ್ ಇಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಬಂದು ಕಾಟನ್. ಇದ್ರ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನಾನು ಹಾಕೊಂಡಿರೋ ಈ ಇಯರಿಂಗ್ಸ್ ಲಿಂಕ್ನ ಕೂಡ ಕೊಟ್ಟಿರ್ತೀನಿ, ಅದು ಕೂಡ ಯಾರಿಗಾದ್ರೂ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು. ಇದನ್ನು ನಾನು ಐ ಥಿಂಕ್ ಐಜುವೆಲ್ಸ್ ಅಂತ ಅನ್ನೋ ಒಂದು ಬ್ರ್ಯಾಂಡಿಂದ ಪರ್ಚೇಸ್ ಮಾಡಿದ್ದು. ಯಾರಿಗಾದ್ರೂ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಈ ಒಂದು ಮೇಕಪ್ ಲುಕ್ ನಿಮಗೆಲ್ಲ ಇಷ್ಟ ಆಗಿದೆ, ಪ್ರಾಡಕ್ಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಈ ಸೇಲ್ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.